ಹಲೋ ವೀಕ್ಷಕರೇ, ಇವತ್ತು ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ತೋರಿಸ್ಕೊಡ್ತೀನಿ. ನೀವು ಕೂಡ ಖಂಡಿತವಾಗಿ ಫಾಲೋ ಮಾಡಿ. ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಆಗಲಿ, ನಿಮಗೂ ಕೂಡ ಡ್ಯಾಂಡ್ರಫ್ ಸಮಸ್ಯೆ, ಇವೆಲ್ಲ ಸಮಸ್ಯೆಗೆ ಒಂದು ಬೆಸ್ಟ್ ಆಗಿರುವಂಥ ಹೇರ್ ಪ್ಯಾಕೆ ಅನ್ಬೋದು. ಹಾಗಾದರೆ ನಿಮಗೂ ಕೂಡ ಈ ಥರ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬಂದಿದ್ರೆ ಇದನ್ನು ಫಾಲೋ ಮಾಡಿಬಿಡಿ. ಖಂಡಿತವಾಗಿ ವಿಡಿಯೋ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಖಂಡಿತವಾಗಿ ಬನ್ನಿ, ಮತ್ತು ಯಾವುದೇ ಕೂಡ ಕೆಮಿಕಲ್ ಇಲ್ಲದೆ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ಹೋಗಿ ನೋಡೋಣ ಸ್ನೇಹಿತರೆ ನೋಡಿ, ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಯಾಕಂದರೆ ಅರ್ಧದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೂ ಕೂಡ ಅರ್ಧದಷ್ಟೇ ವಿಡಿಯೋ ಅರ್ಥವಾಗುತ್ತೆ. ಇವಾಗ ನೋಡಿ, ಫಸ್ಟ್ ನಾನು ತೊಗೊಂಡಿರೋಂಥದ್ದು ಕಬ್ಬಿಣದ ಕಡೆಯನ್ನು ಯೂಸ್ ಮಾಡ್ತೀನಿ. ಯಾವುದೇ ಹೇರ್ ಪ್ಯಾಕನ್ನು ಮಾಡ್ಕೋಬೇಕಂದ್ರೆ ಕಬ್ಬಿಣದ ಬಾಣಲಿ ಖಂಡಿತವಾಗಿ ಯೂಸ್ ಮಾಡಿ. ಇವಾಗ ಕಬ್ಬಿಣದ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ನಮ್ಮ ಕೂದಲು ಜಾಸ್ತಿ ದಟ್ಟವಾಗಿದೆಯಾ ಮತ್ತು ನೋಡ್ಕೊಂಡು ನೀವು ಇದನ್ನು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕೂದಲು ಕಡಿಮೆ ಕ್ವಾಂಟಿಟಿಯಲ್ಲಿದ್ದರೆ ನೀವು ಕಡಿಮೆ ಪ್ರಮಾಣದಲ್ಲಿ ಹೇರ್ ಪ್ಯಾಕ್ ರೆಡಿ ಮಾಡಿ. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇರುವಂಥದ್ದು ನೀರಲ್ಲಿ ನಾನು ಇವಾಗ 2 ರೂಪೀಸ್ ಇರುವಂಥ ಬ್ರೂ ಕಾಫಿ ಪೌಡ್ರ್ ಹಾಕ್ತಾ ಇದ್ದೀನಿ. ಇದು ಕೂಡ ನಮ್ಮ ನ್ಯಾಚುರಲ್ ರೀತಿಯಾಗಿ ನಮ್ಮ ಬಿಳಿ ಕೂದಲನ್ನು ಕಪ್ಪು ಶೈನಿಂಗ್ ಮಾಡುತ್ತೆ ಸ್ನೇಹಿತರೆ. ಇದನ್ನು ಖಂಡಿತವಾಗಿ ಬ್ರೂ ಕಾಫಿ ಅನ್ನೋದರಲ್ಲಿ ಹಾಕಬೇಕಾಗತ್ತೆ. ಇವಾಗ ಬ್ರೂ ಕಾಫಿ ಹಾಕಿದ್ದೀನಿ. ಬ್ರೂ ಕಾಫಿ ಹಾಕಿದ ತಕ್ಷಣ ನೋಡ್ಬೋದು, ಇದನ್ನು ಕಬ್ಬಿಣದ ಕಡೆಯಲ್ಲಿ ಮಾಡ್ತಾ ಇದ್ದೀವಿ. ಅದು ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ. ಇವಾಗ ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ಹುಣ್ಣಾಗಿರುತ್ತೆ, ಅದಕ್ಕೆಲ್ಲ ಕೂಡ ಬೆಸ್ಟ್ ಆಗಿರುವಂಥದ್ದು ಏನಪ್ಪ ಅಂದರೆ ಲಿಂಬೆಹಣ್ಣು ಚೆನ್ನಾಗಿ ನಮ್ಮ ತಲೆಯಲ್ಲಿ ಏನಾದರೂ ಹುಣ್ಣಾಗಲಿ ಹೊಟ್ಟಾಗಲಿ ಇದೆಲ್ಲ ಕೂಡ ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಸ್ಕ್ಯಾಲ್ಪ್ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಹಾಗಾಗಿ ಇದು ಕ್ಲೀನಾಗಿ ನಮ್ಮ ತಲೆ ಹೊಟ್ಟು ಆಗದೇ ಇರೋ ರೀತಿಯನ್ನು ಕೇರ್ ಮಾಡುತ್ತೆ. ನಮ್ಮ ತಲೆಯಲ್ಲಿ ಹೊಟ್ಟು ಜಾಸ್ತಿ ಸಮಸ್ಯೆ ಕೊಡ್ತಾ ಇದ್ರೆ ನಮಗೆ ಕೂದಲು ಉದುರುವಂಥ ಸಮಸ್ಯೆ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಇವಾಗ ನೋಡಿ, ಇದಕ್ಕೆ ಲಿಂಬೆಹಣ್ಣು ಸೇರಿಸಿದ್ದೀನಿ. ಲಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ. ಅದು ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ನೆಸ್ ಮಾಡುತ್ತೆ. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇರುವಂಥದ್ದು, ಕುದಿ ಬಂದಮೇಲೆ ನಾನು ಇದಕ್ಕೆ ಸೇರಿಸ್ತಾ ಇರುವಂಥದ್ದು ನೂಪುರ್ ಮೆಹಂದಿ ಸೇರಿಸ್ತಾ ಇದ್ದೀನಿ. ಅಂದರೆ ನೆಲ್ಲಿಕಾಯಿ ಮೆಹಂದಿ ಪೌಡ್ರ್ ಕೂಡ ಸೇರಿಸ್ಬೋದು. ನಿಮ್ಮ ಹತ್ರ ಇದ್ದರೆ ನೆಲ್ಲಿಕಾಯಿ ಮೆಹಂದಿ ಕೂಡ ಅದರಲ್ಲಿ ಸೇರಿಸ್ಕೊಳ್ಳಿ. ಎರಡೂ ಕೂಡ ಒಂದೇ. ನೋಡಿ, ನೂಪುರ್ ಮೆಹಂದಿ ಅಂದರೂ ಕೂಡ ಅದು ನೆಲ್ಲಿಕಾಯಿ ಪೌಡ್ರ್ ಕೊಟ್ಟಿರ್ತಾರೆ. ಹಾಗೆ ನೋಡಿ, ಸೈಡಲ್ಲಿ ಕೂಡ ನೆಲ್ಲಿಕಾಯಿ ಮೆಹಂದಿ ಪುಡಿ ನೋಡ್ತಾ ಇರ್ಬೋದು, ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅದು ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೆಲ್ಲಿಕಾಯಿ ಮೆಹಂದಿ ಪುಡಿ ಇದರಲ್ಲಿ ಹಾಕಿದ್ದೀನಿ. ನಾವು ತಲೆಯಲ್ಲಿ ಕೂದಲು ಎಷ್ಟು ಜಾಸ್ತಿ ಕಡಿಮೆ ಇದೆ ಅಂತ ಅದನ್ನು ನೋಡಿಕೊಂಡು ಮೆಹಂದಿಯನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಚೆನ್ನಾಗಿ ಮೆಹಂದಿ ಹಾಕಿದ್ದೀನಿ. ಮೆಹಂದಿ ಹಾಕಿದ್ಮೇಲೆ ಮತ್ತೊಂದು ಹಾಕ್ತಾ ಇರುವಂಥದ್ದು ಹೀನಾ ಮೆಹಂದಿ ಪೌಡ್ರ್. ಹೀನಾ ಮೆಹಂದಿ, ನೆಲ್ಲಿಕಾಯಿ ಮೆಹಂದಿ ಇವೆರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ವಿ ಅಂದರೆ ನಮಗೆ ಬಿಳಿ ಕೂದಲ ಸಮಸ್ಯೆಗೆ ಬೆಸ್ಟ್ ಆಗಿರುವಂಥ ಹೇರ್ ಪ್ಯಾಕ್ ಸಿಗುತ್ತೆ. ಯಾವುದೇ ಕೆಮಿಕಲ್ ಇಲ್ಲದೆ ಮಾಡ್ಕೋಬೋದು. ಇವಾಗ ನೋಡಿ, ಹೀನಾ ಮೆಹಂದಿ 2 ಸ್ಪೂನಷ್ಟು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಕಾಫಿ ಪುಡಿ, ಲಿಂಬೆಹಣ್ಣು ಇವೆಲ್ಲ ಕೂಡ ಹಾಕೋದ್ರಿಂದ ಚೆನ್ನಾಗಿ ಕಲರ್ ರೆಡಿ ಆಗುತ್ತೆ. ತೋರಿಸ್ಕೊಡ್ತೀನಿ ಪರ್ಫೆಕ್ಟಾಗಿ. ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗಿ, ನಿಮಗೂ ಕೂಡ ಅರ್ಥವಾಗುತ್ತೆ. ಯಾಕಂದರೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ಕೂಡ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು. ಯಾಕಂದರೆ ಕೆಮಿಕಲ್ ಇರುವಂಥ ಹೇರ್ ಡ್ರೈಗಳು ಎಲ್ರಿಗೂ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಕೆಮಿಕಲ್ ಇರುವಂಥದ್ದು ಒಬ್ಬರಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನ್ಯಾಚುರಲ್ ರೀತಿಯಾಗಿರುವಂಥ ಹೇರ್ ಪ್ಯಾಕ್ಗಳನ್ನು ನಾವು ಬಳಸೋದ್ರಿಂದ ನಮ್ಗೆ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಆಗಲ್ಲ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ದಿನದಿಂದ ದಿನಕ್ಕೆ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಕೆಮಿಕಲ್ ಇರುವಂಥ ಮೆಹಂದಿಗಳು ಹಚ್ಚಿದ್ದೀವಿ ಅಂದರೆ 1 ವಾರ 2 ವಾರ ಅಷ್ಟೇ ನಮ್ಮ ಕೂದಲು ಕಪ್ಪಾಗಿರುತ್ತೆ. ಆದಮೇಲೆ ಮತ್ತೆ ಬಿಳಿ ಕೂದಲ ಸಮಸ್ಯೆ ಕಾಮನಾಗಿ ಯಾವ ರೀತಿ ಇರುವಂಥದ್ದು ಅದೇ ರೀತಿಯಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ತಡೆಗಟ್ಟಬೇಕಂದ್ರೆ ಈ ಥರ ನ್ಯಾಚುರಲ್ ಇರುವಂಥ ಹೇರ್ ಪ್ಯಾಕ್ಗಳನ್ನು ನಾವು ಯೂಸ್ ಮಾಡ್ತಾ ಹೋದ್ವಿ ಅಂದರೆ ಅದನ್ನು ತಡೆಗಟ್ಬೋದು. ಹಾಗೆ ನೋಡಿ ಸ್ನೇಹಿತರೆ, ಏಜ್ಗಿಂತ ಮುಂಚೆನೇ ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ಬರುವಂಥದ್ದು. ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿ ಹಚ್ಚೋದಕ್ಕೆ ಆಗಲ್ಲ ಹೇರ್ ಪ್ಯಾಕ್ಗಳು. ಆವಾಗ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳು ಅವರಿಗೂ ಕೂಡ ಸಹಜವಾಗಿ ಯೂಸ್ ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಇವಾಗ ನೋಡಿ, ಸ್ವಲ್ಪ ಸಣ್ಣ ಉರಿ ಮೇಲೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದುವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಆಗ್ತಾ ಹೋಗುತ್ತೆ. ಇವಾಗ ಕಾಣಿಸ್ತಾ ಇರ್ಬೋದು, ಆವಾಗಿನಕ್ಕಿಂತ ಇವಾಗ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿರುವಂಥದ್ದು. ಇದನ್ನು ನಾವು ಯಾವಾಗ ರೆಡಿ ಮಾಡ್ಕೋಬೇಕು, ನಾವು ಇದನ್ನು ಯಾವಾಗ ಯೂಸ್ ಮಾಡಬೇಕಂತ ಕೂಡ ಖಂಡಿತವಾಗಿ ಅದು ಪೂರ್ತಿಯಾಗಿ ಫಾಲೋ ಮಾಡಬೇಕಾಗತ್ತೆ. ಈ ಮೆಹಂದಿಯನ್ನು ನಾವು ರಾತ್ರಿ ಹೊತ್ತಿಗೆ ಮಲ್ಕೊಳ್ಳುವಾಗ ಒಂದು 15 ನಿಮಿಷ ಟೈಮ್ ಇದ್ದಾಗ ಈ ರೀತಿ ಮೆಹಂದಿ ರೆಡಿ ಮಾಡಿ ಇಟ್ಕೋಬೇಕು. ಯಾಕಂದರೆ ಇದು ಬೆಳಗ್ಗೆ ಹೊತ್ತಿಗೆ ನಮ್ಮ ಹೇರಿಗೆ ಯೂಸ್ ಮಾಡೋರಿದ್ರೆ ಬೆಳಗ್ಗೆ ಹೊತ್ತಿಗೆ ಇದು ರೆಡಿ ಆಗುತ್ತೆ. ಮತ್ತು ನೀವು ಸಾಯಂಕಾಲ ಹೊತ್ತಿಗೆ ನಾನು ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ರೆಡಿ ಮಾಡಿ ಸಾಯಂಕಾಲ ಹೊತ್ತಿಗೆ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಇದಕ್ಕೆ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ನ್ಯಾಚುರಲ್ ಕಲರ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಯಾವುದೇ ಏನಿರಲಿ ನ್ಯಾಚುರಲ್ ಇರುವಂಥ ಕಲರ್ ಸ್ವಲ್ಪ ಟೈಮ್ ಇದ್ರೇ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾದರೆ ನೋಡಿ, ಈ ಥರ ನ್ಯಾಚುರಲಾಗಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಎಷ್ಟು ಕಪ್ಪಾಗ್ತಾ ಬಂತು ಅಂತ. ಇದೇ ರೀತಿ ಕಪ್ಪು ಶೈನಿಂಗ್ ಎಲ್ಲ ಕೂಡ ಮೆಹಂದಿ ರೆಡಿ ಆಗುತ್ತೆ. ಇವಾಗ ನೋಡಿ, ಇದು
ಪರ್ಫೆಕ್ಟಾಗಿ ಕುದ್ದು ರೆಡಿ ಆಯಿತು. ಎಷ್ಟೊತ್ತು ಕುದಿಸಿದೀವೋ ಅಷ್ಟು ಚೆನ್ನಾಗಿ ಕಲರ್ ಕಪ್ಪಾಗ್ತಾ ಬಂತು. ಇವಾಗ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಇದು ಚೆನ್ನಾಗಿ ರೆಡಿ ಆಯಿತು. ರೆಡಿ ಆದಮೇಲೆ ನಾವು ಇದನ್ನು ರೆಸ್ಟ್ ಮಾಡೋದಕ್ಕೆ ಇಡಬೇಕಾಗತ್ತೆ. ಹಾಗಾಗಿ ಕಬ್ಬಿಣದ ಬಾಣಲೆಯಲ್ಲಿ ಪೂರ್ತಿ ಓವರ್ ನೈಟ್ ರೆಸ್ಟ್ ಮಾಡೋದಕ್ಕೆ ಇಟ್ವಿ ಅಂದರೆ ಬೆಳಗ್ಗೆವರೆಗೆ ಪೂರ್ತಿಯಾಗಿ ಇದು ಮೆಹಂದಿ ಕಪ್ಪಾಗುತ್ತೆ ಸ್ನೇಹಿತರೆ. ಆಮೇಲೆ ನಿಮ್ಮ ತಲೆಗೆ ಯೂಸ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಪೂರ್ತಿ ಓವರ್ ನೈಟ್ ಬಿಟ್ಬಿಡ್ತೀನಿ. ಬೆಳಗ್ಗೆ ಹೊತ್ತಿಗೆ ಮೆಹಂದಿ ಯಾವ ರೀತಿಯಾಗಿ ರೆಡಿಯಾಗಿರೋದಂತ ಅದು ಕೂಡ ಪರ್ಫೆಕ್ಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದು ರಾತ್ರಿ ಪೂರ್ತಿ ಬಿಟ್ಟೆ, ಬೆಳಗ್ಗೆ ನೋಡ್ಬೋದು ಚೆನ್ನಾಗಿ ನೆಂದು ರೆಡಿಯಾಗಿರುವಂಥ ಮೆಹಂದಿ ತೆಗಿತಾ ಇದ್ದೀನಿ ನೋಡಿ. ಪ್ಲೇಟು ನೀವು ಕೂಡ ನೋಡಿ. ವಾವ್, ಎಷ್ಟು ಕಪ್ಪಾಯ್ತಂತ ನೋಡಿ ಸ್ನೇಹಿತರೆ. ಮೆಹಂದಿ ತುಂಬಾ ಕಪ್ಪಾಗಿರುವಂಥದ್ದು. ಸೈಡಿಗೆಲ್ಲ ನೋಡ್ಬೋದು ಕಬ್ಬಿಣದ ಅಂಶ ಏನಾಗುತ್ತೆ ಅಂದರೆ ಈ ಮೆಹಂದಿಯಲ್ಲಿ ಬಿಟ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾ ಇರೋದು ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ಕೊಳ್ಳಿ, ಕಬ್ಬಿಣದ ಅಂಶ ಈ ಮೆಹಂದಿಯಲ್ಲಿ ಬಿಟ್ಕೊಳ್ಳುತ್ತೆ. ಈ ಹೇರ್ ಪ್ಯಾಕನ್ನು ಚೆನ್ನಾಗಿ ರೆಡಿ ಮಾಡಿದಾಯಿತು. ಮತ್ತು ಓವರ್ ನೈಟ್ ಬಿಟ್ಟಿದ್ದೀವಿ. ತಲೆಗೆ ಹಚ್ಚಿದಾದಮೇಲೆ ಒಂದು 2 ಗಂಟೆಗಳ ಕಾಲ ನಾವು ತಲೆ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡು 2 ಗಂಟೆಗಳಾದಮೇಲೆ ವಾಶ್ ಮಾಡ್ಕೋಬೇಕು. ವಾಶ್ ಮಾಡುವಾಗ ಶಾಂಪೂ ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಅದೇ ರೀತಿ ಸ್ವಲ್ಪ ನಾರ್ಮಲ್ ನೀರಿಂದ ಶಾಂಪು ಹಾಕಬೇಡಿ, ಹಾಗೆ ವಾಶ್ ಮಾಡ್ಕೊಳ್ಳಿ. ಇದನ್ನು ವಾರದಲ್ಲಿ ಒಂದು 3 ಸರ್ತಿ ಟ್ರೈ ಮಾಡಿ. 3 ಸರ್ತಿ ಟ್ರೈ ಮಾಡಿದರೆ ಒಂದೇ ವಾರಕ್ಕೆ ನಿಮ್ಮ ಕೂದಲು ನೋಡಿ ಚೆನ್ನಾಗಿ ಕಪ್ಪಾಗಿರುತ್ತೆ. ಖಂಡಿತವಾಗಿ ಫಾಲೋ ಮಾಡಿ. ಯಾಕಂದರೆ ಕೆಮಿಕಲ್ ಇಲ್ಲದೆ ಮೆಹಂದಿ ರೆಡಿ ಮಾಡಿರ್ತೀವಿ, ಒಂದೇ ಸರ್ತಿಗೆ ರಿಸಲ್ಟ್ ಸಿಗಲ್ಲ. ಒಂದು 3 ಸರ್ತಿ ಟ್ರೈ ಮಾಡಿ, 3ನೇ ಸರ್ತಿಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ನಮ್ಮ ವಿಡಿಯೋಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಕೂಡ ನಮ್ಮ ವಿಡಿಯೋಗೆ ಫಾಲೋ ಮಾಡದೆ ನೋಡಬೇಡಿ ಸ್ನೇಹಿತರೆ. ನೀವು ಫಾಲೋ ಮಾಡಿ, ನಿಮ್ಮ 4 ಜನರಿಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೋಡ್ಬೋದು, ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಎಲ್ರಿಗೂ ಕೂಡ